ನಮಸ್ಕಾರ. ಈ ವಿವಾಹ ಅಂತಕ್ಕಂಥದ್ದು ಒಬ್ಬ ಮನುಷ್ಯನ ಜೀವನದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟ್ಟವನ್ನು ತೋರಿಸುತ್ತೆ. ಕಾರಣ, ಅನೇಕ ಜಾತಕಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇರ್ತೀವಿ. ಕೆಲವು ಬಾರಿ ಎಲ್ಲ ಜಾತಕಗಳು ಹುಡುಗ ಹುಡುಗಿ ಮ್ಯಾಚಸ್ ಆಗಿರುತ್ತೆ. ಆದರೂ ಸಹ ಯಾವುದೋ ಒಂದು ರೀಸನಿಂದ ಮದುವೆ ಅಂತಕ್ಕಂಥದ್ದು ಆಗುತ್ತಿಲ್ಲ. ಕಾರಣ ಜಾತಕದಿಂದ ಆಗಬಹುದು ಅಥವಾ ಅವರ ವೈಯಕ್ತಿಕ ಕಾರಣಗಳಿಂದ ವಿವಾಹ ಅಂತಕ್ಕಂಥದ್ದು ಮುಂದೂಡುತ್ತೆ. ಆದರೆ ಕೆಲವು ಬಾರಿ ತುಂಬ ಸಣ್ಣ ವಯಸ್ಸಿನಲ್ಲಿ ವಿವಾಹ ಅಂತಕ್ಕಂಥದ್ದು, ಅಂದರೆ ಒಂದು 25, 26 ಈ ವಯಸ್ಸಿನ ಆಸುಪಾಸಿನಲ್ಲಿ ವಿವಾಹ ಅಂತಕ್ಕಂಥದ್ದು ಆಗತಕ್ಕಂಥದ್ದು ಅನೇಕ ಬಾರಿ ನಾವು ನೋಡ್ತೀವಿ. ಇದಕ್ಕೆ ಕಾರಣ ಏನು ಅಂತ ನಾವು ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ವಿವಾಹಕ್ಕೆ ಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಸಪ್ತಮ ಭಾವ, ಕಳತ್ತರ ಸ್ಥಾನ ಅಂತ ಹೇಳ್ತೀವಿ. ಖಚಿತವಾಗಿ ಈ ಒಂದು ದಶೆಗಳು ಬಂದಾಗ ನಿಮ್ಮ ವಿವಾಹ ಅಂತಕ್ಕಂಥದ್ದು 100ಕ್ಕೆ 500ರಷ್ಟು ವಿವಾಹದ ಒಂದು ಯೋಗ ಅಂತಕ್ಕಂಥದ್ದು ಹುಡುಕಿಕೊಂಡು ಬಂದು ಮದುವೆ ಆಗ್ತಕ್ಕಂಥ ಸಂದರ್ಭಗಳನ್ನು ನೋಡ್ಬೋದು. ಆದರೆ ಯಾವುದು ಆ ಒಂದು ದಶೆ, ಆ ಗ್ರಹಗಳ ಕಾಂಬಿನೇಷನ್ ಜಾತಕದಲ್ಲಿ ಯಾವ ರೀತಿ ಇರಬೇಕು ಅಂತ ಪರಿಶೀಲನೆ ಮಾಡಿದಾಗ ಪ್ರಮುಖವಾಗಿರ್ತಕ್ಕಂಥದ್ದು ಸಪ್ತಮಾಧಿಪತಿ, ಅಂದರೆ 7ನೇ ಭಾವ. ಆ 7ನೇ ಭಾವದ ದಶೆ ಬಂದಾಗ ಅಥವಾ ಅಂತರ್ದಶೆ ಬಂದಾಗ ವಿವಾಹ ಅಂತಕ್ಕಂಥದ್ದು ಬೇಗ ಆಗೋದಕ್ಕೆ ಅವಕಾಶಗಳು ಉಂಟು. ಎರಡನೇದು, ಇನ್ನೊಂದು ರೀತಿಯಲ್ಲಿ ನಾವು ಆ ಗ್ರಹಗಳನ್ನು ಪರಿಶೀಲನೆ ಮಾಡಿದಾಗ 2ನೇ ಭಾವ ಮತ್ತು ಈ ಒಂದು ವಿವಾಹಕ್ಕೆ ಸಂಬಂಧವನ್ನು ಹೇಗೆ ನಾವು ಅನಲೈಸ್ ಮಾಡ್ಬೋದು ಅಂದಾಗ, ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಕಾರಣವಾಗಿರ್ತಕ್ಕಂಥ ಅಧಿಪತಿ 2ನೇ ಭಾವಾಧಿಪತಿ ಆಗ್ಬೋದು, ಅಥವಾ 2ನೇ ಭಾವದ ದಶೆ ಬಂದಾಗ ವಿವಾಹ ಅಂತಕ್ಕಂಥದ್ದು ಆಗುತ್ತೆ. ಅಥವಾ 8ನೇ ಭಾವ, ಆ ಒಂದು ಭಾವದ ಅಧಿಪತಿ ದಶೆ ಬಂದಾಗ ಮದುವೆ ಆಗ್ತಕ್ಕಂಥ ಸಂದರ್ಭಗಳನ್ನು ನೋಡ್ತೀವಿ. ಅಥವಾ ಇನ್ನ ಒಂದು ರೀತಿಯಲ್ಲಿ ಶುಕ್ರ, ಪ್ರಮುಖವಾಗಿ ಈ ವಿವಾಹಕ್ಕೆ ಬೇಕಾಗಿರ್ತಕ್ಕಂಥದ್ದು ಶುಕ್ರ, ಗುರು, ಇವೆರಡೂ ಗ್ರಹಗಳು ಯಾವ ರಾಶಿಯಲ್ಲಿದ್ದಾಗ, ಅಂದರೆ ಶುಕ್ರ ಯಾವ ರಾಶಿಯಲ್ಲಿದ್ದಾಗ, ಸಪೋಸ್ ಒಂದು ಮೇಷರಾಶಿಯಲ್ಲಿ ಶುಕ್ರ ಇರ್ಬೋದು. ಆ ಮೇಷರಾಶಿಯಲ್ಲಿ ಶುಕ್ರ ಇದ್ದಾಗ ಮೇಷರಾಶಿಯ ಅಧಿಪತಿ ಬಂದು ಕುಜ. ಕುಜನ ಒಂದು ದಶೆ ಬಂದಾಗ ಸಹ ವಿವಾಹ ಅಂತಕ್ಕಂಥದ್ದು ಏರ್ಪಾಡಾಗಿ ವಿವಾಹ ಬೇಗ ಕೂಡುತ್ತೆ. ಅಂದರೆ ಶುಕ್ರ ಯಾವ ರಾಶಿಯಲ್ಲಿ ಇದ್ದರೆ ಆ ರಾಶಿಯ ಅಧಿಪತಿಯ ದಶೆ ಬಂದಾಗ ವಿವಾಹ ಅಂತಕ್ಕಂಥದ್ದು ಆಗುತ್ತೆ ಅಂತೇಳಿ ಹೇಳ್ಬೋದು. ಅಥವಾ ಇನ್ನ ಒಂದು ರೀತಿಯಲ್ಲಿ ನಾವು ನವಾಂಶ ಚಕ್ರದಲ್ಲಿ ಪರಿಗಣನೆ ತೆಗೆದುಕೊಂಡಾಗ ಶುಕ್ರ ನವಾಂಶದಲ್ಲಿ ಯಾವ ರಾಶಿಯಲ್ಲಿ ಇದ್ದಾಗ, ಅಲ್ಲಿ ನಾವು ಉದಾಹರಣೆ ತೆಗೆದುಕೋಬೇಕಂದಾಗ, ಒಂದು ಕಟಕ ರಾಶಿಯಲ್ಲಿ ನವಾಂಶದಲ್ಲಿ ಶುಕ್ರ ಇದ್ದಾಗ ಕಟಕ ರಾಶಿಗೆ ಅಧಿಪತಿ ಬಂದು ಚಂದ್ರ. ಆ ಚಂದ್ರನ ದಶೆ ಬಂದಾಗ ಸಹ ವಿವಾಹ ಅಂತಕ್ಕಂಥದ್ದು ಆಗೋದಕ್ಕೆ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಇರುತ್ತೆ ಅಂತೇಳಿ ಹೇಳ್ಬೋದು. ಅಂದರೆ 4-5 ರೀತಿಯಲ್ಲಿ ಈ ವಿವಾಹಕ್ಕೆ ಬೇಕಾಗಿರ್ತಕ್ಕಂಥ ಗ್ರಹಗಳು, ಅಂದರೆ ಆ ಮನೆಗಳು ವಿವಾಹಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ ಅಂತೇಳಿ ಹೇಳ್ಬೋದು. ಅಂದರೆ ಸಪ್ತಮಾಧಿಪತಿ ಪ್ರಾರಂಭದಲ್ಲಿರ್ತಕ್ಕಂಥದ್ದು, ಸಪ್ತಮಾಧಿಪತಿ ದಶೆ ಬಂದಾಗ ಅಥವಾ ಅಂತರ್ದಶೆಯಲ್ಲಿ ಆಗ್ಬೋದು, ಅಥವಾ ಕುಟುಂಬ ಸ್ಥಾನ 2ನೇ ಅಧಿಪತಿ ಬಂದಾಗ 2ನೇ ಅಧಿಪತಿಯ ದಶೆಯಲ್ಲಿ ಆಗ್ಬೋದು. 8ನೇ ಭಾವ, ಅದನ್ನು ನಾವು ಪರಿಶೀಲನೆ ಮಾಡಿದಾಗ ಅದರ ಒಂದು ಅಧಿಪತಿ ದಶೆ ಬಂದಾಗ ಆಗ್ಬೋದು. ಶುಕ್ರ ಇರ್ತಕ್ಕಂಥ ರಾಶಿ ಕುಂಡಲಿಯಲ್ಲಿ ಶುಕ್ರ ಇರ್ತಕ್ಕಂಥ ರಾಶಿ, ಆ ರಾಶಿ ಅಧಿಪತಿಯ ದಶೆ ಬಂದಾಗ ಆಗ್ಬೋದು. ಕೊನೆಯಲ್ಲಿ ಬಂದತಕ್ಕಂಥದ್ದು ನವಾಂಶದಲ್ಲಿ ಶುಕ್ರ ಇರ್ತಕ್ಕಂಥ ಆ ರಾಶಿಯ ಅಧಿಪತಿ ದಶೆ ಬಂದಾಗ ವಿವಾಹ ಅಂತಕ್ಕಂಥದ್ದು ಆಗುತ್ತೆ ಅಂತೇಳಿ ಹೇಳ್ತೇವೆ. ನಿಮ್ಮ ಸಪ್ತಮಾಧಿಪತಿ ಯಾರು ಅಂತಕ್ಕಂಥದ್ದನ್ನು ಕಾಮೆಂಟನ್ನು ಮಾಡಿ, ಯಾವಾಗ ವಿವಾಹ ಆಗತ್ತೆ ಅಂತೇಳಿ ಅದನ್ನು ಈ ಮೂಲಕ ವಿಚಾರಗಳನ್ನು ತಿಳಿದುಕೊಳ್ಳಿ. ನಮಸ್ಕಾರ.